ಮಂಡಲ ಸಮಿತಿ ಸುಳ್ಯ, ಅದೇ ರೀತಿ ಶ್ರೀ ನಾರಾಯಣ ಕೇಕಡಗ ಉದ್ಯಮಿಗಳು ಸುಳ್ಯ, ಹರೀಶ್ ರೈ ಉಬರಡ್ಕ ಸದಸ್ಯರು ಗ್ರಾಮ ಪಂಚಾಯತ್ ಉಬರಡ್ಕ, ಅದೇ ರೀತಿ ತೀರ್ಪುಗಾರಿಕೆಯ ಪೀಠವದ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತುಕೊಂಡಿರುವಂತಹ ಪಿ ಕೆ ಮಾಧವ್ ಸರ್ ಆಗಿರಬಹುದು, ಶಿವರಾಮ್ ಎನಿಕಲ್ ಸರ್ ಅವರಾಗಿರಬಹುದು, ಇವರೆಲ್ಲರ ಸಮ್ಮುಖದಲ್ಲಿ ಇದೀಗ ಅಂಕಣದ ಉದ್ಘಾಟನೆ ನೆರವೇರ್ತಾ ಇದೆ. ಕಾರ್ಯಕ್ರಮದ ಶುಭ ಚಾಲನೆಯನ್ನ ಕೊಟ್ಟಿರತಕ್ಕಂಥ ಕುಮಾರಿ ಹಂಸಾ ಶೆಟ್ಟಿ ಅವರಿಗೆ ಅಂಕಣದಲ್ಲಿ ಡಾಕ್ಟರ್ ಲೀಲಾಧರ ದೇವಿ ಅವರು ಶಾಸಕರು ವಿಧಾನಸಭಾ ಕ್ಷೇತ್ರ ಇವರು ತಮ್ಮ ದಿವ್ಯಾಸಿಗಳೊಂದಿಗೆ ಅದೇ ರೀತಿ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಗಣ್ಯ ಅತಿಥಿಗಳು ಕೂಡ ಹಸ್ತವನ್ನು ಸೇರಿಸಬೇಕಾಗಿ ಮೂಲಕ ಕೇಳಿಕೊಳ್ತಾ ಇದ್ದೇವೆ. ದೀಪಂ ಜ್ಯೋತಿ ಪರಬ್ರಹ್ಮ, ದೀಪಂ ಜ್ಯೋತಿ ಜನಾರ್ದನ, ದೀಪ ಹರತು ಮೇ ಪಾಪ, ದೀಪಂ ಜ್ಯೋತಿ. ನಾವು ಈ ಹಿಂದೆ ಕೂಡ ಇಲ್ಲಿ ಕಬಡ್ಡಿ ನಮ್ಮ ಮಾಧವಣ್ಣನ ನೇತೃತ್ವದಲ್ಲಿ ಕಬಡ್ಡಿ ಹೊನಲು ಬೆಳಕಿನ ಕಬಡ್ಡಿ ನಡೀತಾನೆ ಇದೆ. ಸುಳ್ಯದಲ್ಲಿ ಯಾವುದೇ ಕಾರ್ಯಕ್ರಮ ಆದರೂ ಯಾರು ಮಾಡಿದ್ರು ಅದು ಯಶಸ್ವಿಯಾದ ಕಾರ್ಯಕ್ರಮ ಆಗ್ತದೆ. ಅದಕ್ಕೆ ಈ ಚನ್ನಕೇಶವನ ಪ್ರಸಾದದಿಂದ ಅವರ ಆಶೀರ್ವಾದದಿಂದ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಇವತ್ತು ನಮ್ಮ ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷರು ಕೂಡ ಹರಪ್ರಸಾದ್ ತುದಿಯಡ್ಕ ನಮ್ಮೊಟ್ಟಿಗಿದ್ದಾರೆ. ಈ ಎಳೆ ವಯಸ್ಸಿನಲ್ಲಿ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಇದ್ದುಕೊಂಡು ನಮಗೆ ಬೆನ್ನಿಗೆ ಸಹಾಯ ಇಟ್ಟುಕೊಂಡು ನಮ್ಮನ್ನು ಗೌರವಿಸ್ತಾರೆ. ಯಾವುದೇ ಯುವಕರು ಯಾವುದೇ ಕಾರ್ಯಕ್ರಮ ಮಾಡುವಾಗ ಅವರಿಗೆ ಈ ಊರಿನ ಎಲ್ಲ ದಾನಿಗಳಿರ್ಬೋದು, ಹಿಂದೆ ಸಂಘಟನೆ ಮಾಡಿದ ಸಂಘಟಕರಿರ್ಬೋದು, ಎಲ್ಲ ವಿವಿಧ ಪಕ್ಷಗಳ ನಾಯಕರು ಪಕ್ಷ ಭೇದ ಮರೆತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ. ಕಬಡ್ಡಿಯನ್ನು ಆಯೋಜಿಸಿದಂತ ನಮ್ಮ ಎಲ್ಲ ಮಿತ್ರರಿಗೂ ಹಾಗೇನೆ ಕುರುಂಜಿ ವೆಂಕಟರಮಣ ಗೌಡ ಈ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೂ ಪ್ರಥಮವಾಗಿ ನಾನು ವಂದಿಸ್ತಾ ಇದ್ದೇನೆ. ಇದೇ ರೀತಿ ಈ ವಿದ್ಯಾಸಂಸ್ಥೆಗಳು ಈ ಕ್ರೀಡೆಗಳಿಗೆ ಸಹಕಾರವನ್ನು ನೀಡಿದಾಗ ನಮ್ಮ ಹಳ್ಳಿಯಿಂದ ಬರುವಂತ ಎಲ್ಲ ಕ್ರೀಡಾಪಟುಗಳಿಗೂ ಕೂಡ ಸಹಕಾರಿಯಾಗ್ತದೆ. ಹಾಗೆಯೇ ನಮ್ಮ ಜಿಲ್ಲೆಯಲ್ಲಿ ಬೇರೆ ಬೇರೆ ವಿದ್ಯಾಸಂಸ್ಥೆಗಳಿವೆ. ಖಾಲಿ ಓದಿನಲ್ಲಿ ಮಾತ್ರ ವಿದ್ಯಾಸಂಸ್ಥೆಗಳು ಮುಂದೆ ಬರುವುದಲ್ಲ, ಸ್ಪೋರ್ಟ್ಸ್ ಅಲ್ಲಿ ಕೂಡ ಈ ವಿದ್ಯಾಸಂಸ್ಥೆಗಳು ಸಹಕಾರವನ್ನು ನೀಡಿದಾಗ ಮಾತ್ರ ನಮ್ಮ ಜಿಲ್ಲೆಯ ಹೊಸ ಹೊಸ ಯುವಕರಿಗೆ ಅವಕಾಶ ಸಿಗ್ತದೆ. ಇದೇ ರೀತಿ ಎಲ್ಲ ವಿದ್ಯಾಸಂಸ್ಥೆಗಳು ಈ ನಮ್ಮ ಸುಳ್ಯದ ವಿದ್ಯಾಸಂಸ್ಥೆ ಮಾದರಿಯಾದಂತೆ ಬೇರೆ ವಿದ್ಯಾಸಂಸ್ಥೆಗಳು ಕೂಡ ಸ್ಪೋರ್ಟ್ಸ್ಗೆ ಸಹಕಾರವನ್ನು ನೀಡಬೇಕು ಅಂತ ನಾನು ನಮ್ಮಲ್ಲೆಲ್ಲ ಕೇಳಿದ್ವ. ನಮ್ಮ ಸಂಸದರು ಅವರೊಬ್ಬರು ಸೇನಾನಿ, ಅವರು ಈಗಾಗಲೇ ನಾವು ಅವರಲ್ಲಿ ವಿನಂತಿಯನ್ನು ಮಾಡಿದ ತಕ್ಷಣ ಪ್ರತಿ ತಾಲೂಕಿಗೆ ಒಂದು ಕಬಡ್ಡಿ ಮ್ಯಾಟನ್ನು ಒದಗಿಸಿಕೊಟ್ಟಿದ್ದಾರೆ. ಇವರಿಗೆ ನಾವು ಸುಳ್ಯ ತಾಲೂಕು ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರು ಕಬಡ್ಡಿ ಸಂಸ್ಥೆಯವರು ಎಲ್ಲರೂ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸಬೇಕಾಗಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಹಾಗೆ ನಾನೊಂದು ವಿನಂತಿಯನ್ನು ಸುಳ್ಯ ತಾಲೂಕು ಅಮೆಚೂರು ಕಬಡ್ಡಿ ಸಂಸ್ಥೆಯವರಿಗೆ ಸಹ ಮಾಡ್ತಾ ಇದ್ದೇನೆ. ಅನೇಕ ಪ್ರತಿಭಾನ್ವಿತ ಕ್ರೀಡಾಪಟುಗಳು ಸುಳ್ಯ ತಾಲೂಕಿನಲ್ಲಿದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಹೆಚ್ಚು ಸೇನಾನಿಗಳಿದ್ದರೆ ಅದು ಸುಳ್ಯ ತಾಲೂಕು, ಹೆಚ್ಚು ಶಾರೀರಿಕ ಶಿಕ್ಷಕರಿದ್ದರೆ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ಹೆಚ್ಚು ಶಾರೀರಿಕ ಶಿಕ್ಷಕರಿದ್ದರೆ ಅದು ಸುಳ್ಯ ತಾಲೂಕಿನಲ್ಲಿ. ಆದ್ದರಿಂದ ದಯಮಾಡಿ ಅನೇಕ ಕ್ರೀಡಾಪಟುಗಳು ಇಲ್ಲಿ ಪ್ರೋತ್ಸಾಹ ಸಿಕ್ಕಿದ್ರೆ ಅವರು ನಮ್ಮ ರಾಜ್ಯ ರಾಷ್ಟ್ರ ಮಟ್ಟದ ಕ್ರೀಡಾಪಟುಗಳಾಗಿ ನಮ್ಮ ಜಿಲ್ಲೆಯ ಹೆಸರನ್ನು ದೇಶದಲ್ಲಿ ಪಸರಿಸ್ತಾರೆ ಅಂತ ಹೇಳುವಂಥ ಮಾತನ್ನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಮತ್ತೊಂದು ಸುಳ್ಯದ ವಿಶೇಷ ಏನಂತ ಹೇಳಿದರೆ, ಯಾವುದೇ ಪಂದ್ಯಾಟ ಆದರೆ ಅಲ್ಲಿ ರಾಜಕೀಯ ಇಲ್ಲ, ಅದು ಎಲ್ಲ ಪಕ್ಷದವರು ಸಹ ಒಟ್ಟಿಗೆ ಸೇರಿಕೊಂಡು ಅತ್ಯುತ್ತಮವಾದಂತಹ ಒಂದು ಸಂಘಟನೆಯನ್ನು ಮಾಡಿಕೊಂಡು ಕ್ರೀಡೆಗೆ ಬಹಳ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ಹಾಗೆ ತಮ್ಮಲ್ಲಿ ಒಂದು ವಿನಂತಿಯನ್ನು ಸಹ ಮಾಡಿಕೊಳ್ತಾ ಇದ್ದೇನೆ. ನಮ್ಮ ಸಂಸದರು ಬರುವಾಗ ನೀವು ಎಲ್ಲರೂ ಸೇರಿಕೊಂಡು ನಮ್ಮ ಕ್ರೀಡಾಪಟುಗಳಿಗೆ ಉದ್ಯೋಗದ ಒಂದು ಅವಕಾಶವನ್ನು ಮಾಡಿಕೊಡ್ಲಿಕ್ಕೆ ತಾವೆಲ್ಲರೂ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ಬೇಕು. ತಾಯಿ ಮಗುವಿಗೆ ಹಾಲು ಕೊಡಬೇಕಾದ್ರೆ ಸಹ ಮಗು ಅಳಬೇಕಂತೆ. ಹಾಗೆ ನಾವು ಸಂಸದರಲ್ಲಿ ಈಗ ಅವರು ಉತ್ಸಾಹಿ ಸಂಸದರು, ಅವರಲ್ಲಿ ನಾವು ಒಂದು ವಿನಂತಿಯನ್ನು ಮಾಡಿಕೊಂಡ್ರೆ ಖಂಡಿತ ಲೋಕಸಭೆಯಲ್ಲಿ
ಆದ ಒಂದು ಆ ಮಂಡನೆಯನ್ನು ಇಟ್ಟರೆ ಖಂಡಿತ ನಮ್ಮ ಪ್ರಧಾನಮಂತ್ರಿಗಳು ಅದಕ್ಕೆ ಸ್ಪಂದಿಸ್ತಾರೆ ಅಂತ ಹೇಳುವಂಥ ಮಾತನ್ನು ಹೇಳ್ತಾ ಇದ್ದೇನೆ. ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಹಿಂದಿನ ಸಂಸದರು ನಮ್ಮನ್ನು ಕರೆದಾಗ ನಮ್ಮ ಪೋರ್ಟ್ ಆಗಿರ್ಬೋದು, MCF ಆಗಿರ್ಬೋದು, ಅಥವಾ MRPL ಆಗಿರ್ಬೋದು, ಅವರು ಒಂದು ಮಾತನ್ನು ಹೇಳಿದ್ರು ನಮ್ಮಲ್ಲಿ. ನಾವು ಬೆಳಿಗ್ಗೆ 7 ಗಂಟೆಗೆ ಹೋದಾಗ ಅವರೊಂದು ಮಾತನ್ನು ಹೇಳಿದರು. ನೋಡಿ, ನಮ್ಮ ಸಂಸದರು, ನಮ್ಮ ಮಂತ್ರಿಗಳು ಅಧಿವೇಶನದಲ್ಲಿ ಒಂದು ಮಾತನ್ನು ಹೇಳಿ ಒಂದು ವಿಧೇಯಕವನ್ನು ಮಂಡಿಸಿದರೆ ನಾವು 1 ತಿಂಗಳ ಒಳಗೆ 2% ಉದ್ದಿಮೆಗಳಲ್ಲಿ 2% ಸ್ಪೋರ್ಟ್ಸ್ ಕೋಟಾ ಅಂತೇಳಿ ನೀವು ನಿಗದಿಪಡಿಸಿದರೆ ಖಂಡಿತ ನಾವು ಅದನ್ನು ಮಾಡ್ತೇವೆ ಅಂತ ಹೇಳುವಂಥ ಮಾತನ್ನು ಹೇಳಿದ್ದಾರೆ. ಅದಕ್ಕೆ ಬೇಕಾಗಿ ಎಲ್ಲ ತಾಲೂಕಿನ ನಮ್ಮ ರಾಜಕೀಯ ಪಕ್ಷದವರು, ನಮಗೆ ಇಲ್ಲಿ ರಾಜಕೀಯ ಬೇಡ, ನಮಗೆ ನಮ್ಮ ಮಕ್ಕಳಿಗೆ ಉತ್ತಮವಾದಂತಹ ಒಂದು ಉದ್ಯೋಗದ ಅವಕಾಶ ಸಿಕ್ಕಲಿ ಅಂತ ಹೇಳುವಂಥ ಮಾತನ್ನು ಹೇಳ್ತಾ, ಇದನ್ನು ಅತ್ಯುತ್ತಮವಾಗಿ ಸಂಘಟಿಸಿದಂತಹ ಖಂಡಿತ ನಮ್ಮ ಅಕ್ಷಯ್ ಅವರು ತಮ್ಮ ಅಜ್ಜನ ನೆನಪನ್ನು ಮಾಡಿಸಿಕೊಂಡಿದ್ದಾರೆ. ಖಂಡಿತ ಅವರು ಧನ್ಯರು ಅಂತ ಹೇಳುವಂಥ ಮಾತನ್ನು ಹೇಳುತ್ತಾ